ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ 2ನೇ ಶುಕ್ರವಾರದ ಶುಭಾಶಯಗಳು. ನೋಡ್ರಿ, ಶುಕ್ರವಾರ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿರ್ತೀವಿ ಅಂತ ಹೇಳಿ ಇವತ್ತು ನಾನು ಬಾಸುಂದಿ ಮಾಡಿದ್ದೆ. ಅದನ್ನ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳಿರ್ತೀನಿ. ಪಟಾಪಟ್ ತೋರಿಸ್ಬಿಡ್ತೇನೆ ರೀ. 5 ನಿಮಿಷದಾಗ ನಾನು ನಿಮಗೆ ತೋರಿಸ್ತೇನೆ. ಇದು ಮಾಡ್ಲಿಕ್ಕೆ ನನಗೆ 1 ತಾಸು ತನಕ ಹಿಡ್ತದ್ರಿ. ಆದ್ರೆ ನಾನು ನಿಮಗೆ ಭಾಳ ಬೇಗ ತೋರಿಸ್ತೇನೆ. ನೀವು ಹಬ್ಬದ ಗದ್ದಲ್ದಾಗ ಇರ್ತೀರಿ ಎಲ್ಲರೂ. ಹಿಂಗಾಗಿ ನೋಡೋಣ ಬರ್ರಿ ಹೆಂಗೆ ಮಾಡೀನಿ ಅಂತ. ಭಾರಿ ಮಸ್ತ್ ಆಗಿತ್ರಿ. ಈಗೇನು ಕನ್ಸಿಸ್ಟೆನ್ಸಿ ತೋರಿಸ್ಲಿಕ್ಕತ್ತಲ್ಲ, ಇದಕ್ಕಿಂತ ಗಟ್ಟಿ ಆಗ್ಯದ ಇನ್ನು. ಸೊ ಹೆಂಗೆ ಮಾಡೀನಿ, ಏನು ಮಾಡೀನಿ, ಸುಲಭ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ. ನನ್ನ ಅಪ್ಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಇದೇ ನಮಗೆ ಸ್ಫೂರ್ತಿ ಸಿಗ್ತದೆ. ಇಷ್ಟೆಲ್ಲ ಮಾತಾಡೋದ್ರಾಗ ಇಲ್ಲಿ 1.5 ಲೀಟರ್ ಅಷ್ಟು ಹಾಲು ಹಾಕ್ಕೊಂಡೇನ್ರಿ ಒಂದು ಪ್ಯಾನ್ ಒಳಗೆ. ಗಟ್ಟಿ ತಳ ಇರೋ ಪ್ಯಾನ್ ತಗೋಬೇಕು. ಇಲ್ಲ ನಾನ್ ಸ್ಟಿಕ್ ಪ್ಯಾನ್ ಅಥವಾ ನಾನ್ ಸ್ಟಿಕ್ ಪಾತ್ರೆ ಇದ್ರಂತೂ ಭಾರಿ ಸೂಪರ್ ಆಯ್ತು. ಇಲ್ಲಾಂದ್ರೆ ಈ ರೀತಿ ನಾವು ಸ್ಟೀಲ್ ಅನ್ನಿದೇನಾದ್ರೂ ಹಿಂಗೆ ಕಡಾಯಿ ಅಂತ ಪ್ಯಾನ್ ತಗೋತಿದ್ರೆ ಅದ್ರ ಕೆಳಗಿನ ಬಾಟಮ್ ಏನಿರ್ತದಲ್ಲ ದಪ್ಪ ಇರ್ಬೇಕು. ಯಾಕಂದ್ರೆ ಇದನ್ನ ಕುದಿಸೋದ್ರಿ. ಇದ್ರೊಳಗ ತಯಾರಿ ಅಥವಾ ಕೆಲಸ ಭಾಳ ಏನಂದ್ರ ಹಾಲು ಕಾಯ್ಲಿಕ್ಕೆ ಇಡೋದು, ಕೈ ಆಡಿಸ್ತಾ ಇರೋದು. ಸಣ್ಣ ಉರಿ ಒಳಗ ಕುದಿಬೇಕ್ರಿ ಇದು. ಅಂದಾಗ ಇದು ಮಸ್ತ್ ಟೇಸ್ಟ್ ಬರ್ತದ. ಹಾಲು ಹೆಂಗ ಕುದಿತದ ಹಂಗ ನಮಗ ಟೇಸ್ಟ್ ಎನ್ಹಾನ್ಸ್ ಆಗ್ತದ್ರಿ. ಕೈ ಆಡಿಸ್ತಾ ಇರ್ಬೇಕು. ಇದು ಮೇನ್ ಇಂಪಾರ್ಟೆಂಟ್ ರೀ. ಒಂದು ಚೂರು ಕೂಡ ಹೊತ್ತಬಾರ್ದ್ರಿ. ಹೊತ್ತಂದ್ರ ಹೋತ್ರಿ ಅದು. ಹಾಲು ಹೊತ್ತಿದ್ರ ಅದ್ರಷ್ಟು ಟೇಸ್ಟ್ಲೆಸ್ ಯಾವುದೂ ಆಗಂಗಿಲ್ಲ. ಸೊ ಹಂಗಾಗಿ ಅಂದ್ರ ಕೆಡ್ಸ್ ಬಿಡ್ತದ ಆ ಡಿಶನ್. ಸೊ ಅದಕ್ಕೆ ಕೈ ಆಡಿಸ್ತಾನೆ ಇರ್ಬೇಕು. ನೀವು ಸಣ್ಣ ಉರಿ ಒಳಗೆ ಇಟ್ಟು ನೀವು ಬೇರೆ ಕೆಲಸ ಮಾಡ್ತಾ ಈ ರೀತಿ ನಡು ಕೈ ಆಡಿಸ್ಕೊತಿರ್ರಿ. ಅದ್ರೊಳಗೆ ಈ ರೀತಿ ಸೌಟು ಅಥವಾ ಸ್ಪ್ಯಾಚುಲಾ ಏನಾದ್ರೂ ಹಿಂಗೆ ಇಟ್ಬಿಟ್ರೆ ಉಕ್ಕಿ ಹರಿಯಂಗಿಲ್ಲ ಇದು. ನೋಡ್ರಿ ಹೆಂಗ ಕೈ ಆಡಿಸ್ಲಿಕ್ಕತ್ತೇನಂತ. ಕಲರು ನೋಡ್ರಿ ಹೆಂಗ ಚೇಂಜ್ ಆತು. ಆಮೇಲೆ ಸೈಡ್ ಕೆನಿ ಬರ್ತಿರ್ತದಲ್ರಿ, ಅದನ್ನು ಕೂಡ ಇದ್ರೊಳಗೆ ನಾವು ಕೂಡಿಸ್ಕೋಬೇಕು. ಅಂದ್ರೆ ಏನಾಗ್ತದ, ನಿಮಗ್ ಪಾತ್ರೆ ಸ್ವಚ್ಛ ಸಿಕ್ಬಿಡ್ತದ. ಇಲ್ಲ ಏನಾಗ್ತದ, ಗಟ್ಟಿ ಆಗ್ಬಿಡ್ತದ್ರಿ. ಆಮೇಲೆ ಅದನ್ನ ನೀರ್ ಹಾಕಿ ನೆನೆ ಹಾಕಿ ತೊಳಿಬೇಕು. ಸುಳ್ಳೆ ವೇಸ್ಟ್ ಆಗ್ತದ್ರಿ ಆ ಕೆನೆ ಎಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಕೈ ಆಡಿಸೋ ಮುಂದೆ ಈ ರೀತಿ ಸೈಡ್ ಎಲ್ಲ ಕೆನೆಗಳು ಬಂದಂಗ ತಕ್ಕೋತ ಹೋಗ್ಬೇಕು. ಈಗ ನೋಡ್ರಿ ಡ್ರೈ ಫ್ರೂಟ್ಸ್ ಕೂಡ ತಗೊಂಡೇನಿ, ಬಾದಾಮಿ ತಗೊಂಡೇನಿ. ಅದನ್ನ ಆಮೇಲೆ ಕಟರ್ ಒಳಗ ಕಟ್ ಮಾಡಿ ಹಾಕೋಣಂತ. ಇನ್ನೇನ್ ಭಾಳ ಹೊತ್ತು ಕುದಿಸೋಂಗಿಲ್ರಿ, ಆಗ್ಲಿಕ್ಕೆ ಬಂದದ. ಸಣ್ಣ ಉರಿ ಒಳಗಿಟ್ಟೇ ಕುದಿಸ್ಬೇಕು ಇದನ್ನ. ಆಮೇಲೆ ಕಲರ್ ಕೂಡ ಚೇಂಜ್ ಆಗ್ತದ್ರಿ. ನಾನು ಶುಭಂ ಹಾಲು ತಗೊಂಡೇನಿ. ಇದಕ್ಕೆ ಬಾಸುಂದಿ ಮಾಡ್ಲಿಕ್ಕೆ ಗಟ್ಟಿ ಹಾಲು ತಗೋಬೇಕು. ಇದಕ್ಕೆ ಸಕ್ರಿ ಅಳತಿ ಅಂದ್ರೆ ಏನ್ರಿ, ಈಗ ನಾ 1.5 ಲೀಟರ್ ಹಾಲು ತಗೊಂಡೇನಿ. 1 ಮುಷ್ಟಿ ಮೇಲೆ ಒಂದ್ ಸ್ವಲ್ಪ ಸಕ್ರಿ ಹಾಕೇನಿ. ಯಾಕಂದ್ರ ಹಾಲೊಳಗೂ ಸಿಹಿ ಅಂಶ ಇರ್ತದ. ಹಂಗಾಗಿ ಸಕ್ರಿ ಭಾಳ ಬೇಕಾಗಂಗಿಲ್ಲ. ಆಮೇಲೆ ಇನ್ನೊಂದೇನಂದ್ರ 1 ಲೀಟರ್ ಹಾಲು ನೀವು ಬಾಸುಂದಿ ಮಾಡ್ಲಿಕ್ಕೆ ಇಟ್ರ ನಿಮಗ 200 ml ಅಷ್ಟು, ಅಂದ್ರೆ 1 ಚಹಾ ಕಪ್ ಅಷ್ಟು ನಿಮಗ ಬಾಸುಂದಿ ಸಿಗ್ತದ. ಆ ಅಳತಿ ಇರ್ತದ. ಈಗ ನೋಡ್ರಿ ಇನ್ನೇನ್ ಆಗ್ಲಿಕ್ ಬಂತಪ್ಪ, ಗಟ್ಟಿ ಆಗ್ಲಿಕ್ಕತ್ತದ ಅನ್ನೋ ಮುಂದೆ ಸಕ್ರಿ ಹಾಕಿದೆ. ಮತ್ತ ನೀರ್ ಬಿಡ್ತದ್ರಿ ಅದು. ಸಕ್ರಿ ಹಾಕಿದ್ಮೇಲೆ ಮತ್ತ ಕುದಿಸ್ತಾ ಇರೋದ್ರಿ. ಇದ್ರೊಳಗೆ ಬೇರೆ ಏನು ಕೆಲ್ಸ ಇಲ್ಲ ನೋಡ್ರಿ. ಕುದಿಸೋದ ಒಂದು ದೊಡ್ಡ ಕೆಲ್ಸ ಇದು. ಈಗ ಇಷ್ಟೆಲ್ಲ ಆಗೋ ತನಕ ಡ್ರೈ ಫ್ರೂಟ್ ಏನದಲ್ಲ ಅದನ್ನ ಕಟ್ ಮಾಡ್ಬಿಡೋಣಂತ. ಒಂದ್ ಸ್ವಲ್ಪ ಹಂಗೆ ಕಟ್ ಮಾಡಿ ಇಟ್ಕೊಂಡಿನಿ. ಒಂದ್ ಸ್ವಲ್ಪ ಇದ್ರ ಮೇಲೆ ಹಾಕೋಣಂತ. ಆಮೇಲೆ ಇನ್ನೊಂದೇನಂದ್ರ ಸೈಡ್ ಹತ್ತಿದ ಕೆನಿ ಮತ್ತೊಮ್ಮೆ ಹೇಳಿಕತ್ತೇನ್ರಿ, ಅವಾಗ ತಕ್ಕೋತಾನೆ ಇರ್ರಿ. ನೀವು ಆಮೇಲೆ ತೆಗೆದ್ ಬಿಡೋಣ ಅಂತಂದ್ರಿ ಫುಲ್ ಗಟ್ಟಿ ಆಗ್ಬಿಡ್ತದ್ರಿ. ಬಿಸಿ ಇರ್ತದಲ್ಲ ಪ್ಯಾನ್, ಗಟ್ಟಿ ಆಗ್ಬಿಡ್ತದ. ಆಮೇಲೆ ನಿಮಗದು ಕೆನಿ ಸಿಗಂಗಿಲ್ಲ. ಬಾಸುಂದಿ ಹಾಲು ಒಳಗ ಕೆನಿ ಮಿಶ್ರಿತ ಆದದ ಬಾಸುಂದಿ, ಅದೊಂದು ಟೇಸ್ಟ್ ಸೂಪರ್ ಬರ್ತದ. ಈಗ ನೋಡ್ರಿ ಟೇಸ್ಟ್ ಫ್ಲೇವರ್ ಚಲೋ ಕೊಡ್ಲಿ ಅನ್ನೋದಕ್ಕೆ ಕೇಸರಿ ಹಾಕಿದೆ. ಏಲಕ್ಕಿ ಪುಡಿ, ಕೇಸರಿ ಏನಾದ್ರೂ ಹಾಕ್ಬೋದು. ನಾನು ಕೇಸರಿಯಿಂದ ಅಲಂಕಾರನು ಮಾಡ್ಲಿಕತ್ತೀನಿ. ಅದರದ್ದು ಫ್ಲೇವರ್ ಇರ್ಲಿ. ಕೇಶರ್ ಬಾಸುಂದಿ ಹಂಗ್ ಮಾಡೋಣಂತ. ಈಗ ನೋಡ್ರಿ ಬಾದಾಮಿನ ಇದು ಡ್ರೈ ಫ್ರೂಟ್ ಕಟರ್ ಅದಲ್ಲ ಇದ್ರೊಳಗೆ ಹಾಕಿ ಈ ರೀತಿ ಕ್ರಶ್ ಮಾಡಿ ಹಾಕೋಣಂತ. ಇದೇನಾಗ್ತದ್ರಿ, ಸ್ಲೈಸಸ್ ಕತೆ ಬೀಳ್ತದ. ಹಿಂಗ ಬಾಯಿ ಒಳಗ ನಮಗ ತುಂಡು ಬರ್ತದ. ಆ ಟೈಪ್ ನಾವು ಡ್ರೈ ಫ್ರೂಟ್ಸ್ ಅನ್ನ ಹಾಕೋಣ, ಅಂದ್ರೆ ಟೇಸ್ಟ್ ಸೂಪರ್ ಆಗಿರ್ತದ. ಇದನ್ನ ಆರ್ಲಿಕ್ ಬಿಟ್ಬಿಡ್ಬೇಕ್ರಿ. ಕಲರ್ ನೋಡ್ರಿ ಎಷ್ಟು ಚಂದ ಬಂದದ, ಎಷ್ಟು ಚಲೋ ಆಗ್ಯದ. ಆರ್ಲಿಕ್ಕ ಬಿಟ್ಬಿಟ್ಟೆ. ಇದನ್ನ ನೀವು ಹಿಂದಿನ ದಿವ್ಸ ಕೂಡ ಮಾಡಿ ಇಡ್ಬೋದು ಲಕ್ಷ್ಮೀ ನೈವೇದ್ಯಕ್ಕಂತ. ಈಗ ನೆಕ್ಸ್ಟ್ ವೀಕ್ ಏನ್ ಬರ್ತದಲ್ಲ, ಅದು ವರಮಹಾಲಕ್ಷ್ಮಿ ಬರ್ತದಲ್ಲ, ನೀವು 2 days ಮುಂಚೆ ಮಾಡಿ ಇದನ್ನ ಒಂದ್ ಡಬ್ಬಿ ಒಳಗ ಹಾಕಿ ಫ್ರಿಜ್ನಾಗ ಇಡ್ಬೇಕಾಗ್ತದ್ರಿ. ಅಂದಾಗ ಏನಾಗ್ತದ, ನಿಮಗೆ ಚಲೋ ಉಳಿತದ. ನಿಮಗೊಂದು ರೆಸಿಪಿ ಆಗ್ತದೆ. ವರಮಹಾಲಕ್ಷ್ಮಿ ಬಹಳಷ್ಟು ಅಡುಗೆಗಳನ್ನು ಮಾಡೋದಿರ್ತದಲ್ಲ, ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ ಬಾಸುಂದಿ. ಸೊ 1 ಲೀಟರ್ ಬಾಸುಂದಿಗೆ 200 ml ಅಷ್ಟು ನಿಮ್ಗೆ, 1 ಲೀಟರ್ ಹಾಲಿಗೆ
200 ml ಅಷ್ಟು ಬಾಸುಂದಿ ರೆಡಿ ಆಗ್ತದ. ಹೆಂಗ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ನೀವು ಹೆಂಗ್ ಬಾಸುಂದಿ ಮಾಡಿ ಇಡ್ತೀರಲ್ಲ ಹಂಗ ಗಟ್ಟಿ ಹಾಕೋತ್ ಹೋಗ್ತದ, ಟೇಸ್ಟ್ ಕೂಡ ಆಗ್ತದ. ಇದು ಚಪಾತಿಗೆ, ಪೂರಿಗ ಎಲ್ಲದಕ್ಕೂ ಕಾಂಬಿನೇಷನ್. ಇಲ್ಲ ಒಂದ್ ಬಟ್ಲ ಬಾಸುಂದಿ ಕುಡಿದ್ ಬಿಟ್ರೆ ಮುಗ್ದ ಹೋತ್ರಿ, ಹೊಟ್ಟಿ ತುಂಬ ಹೋಗ್ಬಿಡ್ತದ. ಮತ್ತೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಿಮಗೆಲ್ಲರಿಗೂ ನಮಸ್ಕಾರ.